ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಆಮ್ ವೆರಿ ಎಕ್ಸೈಟೆಡ್. ಯಾ ಯಾ ಅಲ್ಲ, ನಾನು ಇಲ್ಲಿದ್ದೀನಿ ಅಂದ್ಬಿಟ್ಟು ಇಷ್ಟು ಹತ್ರ ಅಲ್ಲೇ ಆಕರ್ಷಣೆ. ಯಾ ತುಂಬ ಎಕ್ಸೈಟೆಡ್ ಫೀಲ್ ಆಗ್ತಾ ಇದೆ. ಫಸ್ಟ್ ಡೆಬ್ಯೂ ಆ್ಯಂಡ್ ಕ್ರೇಜಿ ಸ್ಟಾರ್ ಸರ್ ಸ್ಕ್ರೀನ್ ಶೇರ್ ಮಾಡೋಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಹರೀಶ್ ಸರ್ ಅವರು. ಆ್ಯಂಡ್ ಇಟ್ಸ್ ಬಿನ್ ನೈಸ್ ವರ್ಕಿಂಗ್ ವಿತ್ ಸೋನಲ್ ಕೂಡ. ಆ್ಯಂಡ್ ಫಿಲಮ್ ಇದು ಮಂಗಳೂರಲ್ಲಿ ಶೂಟ್ ಆಗ್ತಾ ಇದೆ. ಇನ್ನೊಂದು 10 ದಿನ ಇದೆ, 45 ದಿನ ಶೂಟ್ ಆಗಿದೆ ಆಲ್ರೆಡಿ. ನಾಳೆಯಿಂದ ಮತ್ತೆ ಶೂಟ್ ಪ್ರೋಗ್ರೆಸ್ಸಲ್ಲಿರುತ್ತೆ. ಆ್ಯಂಡ್ ಈ ಸಿನಿಮಾ ಕತೆ ಬಗ್ಗೆ ಎಲ್ಲ ನಾವು ಮುಂದೆ ಹೇಳ್ಕೊಂಡು ಹೋಗ್ತೀವಿ. ಆಸ್ ಆಫ್ ನೌ ಈಗ ಪೋಸ್ಟರ್ ಲಾಂಚ್ ಇದೆ. ಸೊ ಪೋಸ್ಟರ್ ಇಸ್ ಪರವಶ. ಆ್ಯಂಡ್ ರವಿ ಸರ್ ಜೊತೆ ಇರೋದು, ರವಿ ಸರ್ ಅವ್ರ ಜೊತೆ ವರ್ಕ್ ಮಾಡೋ ಮುಂಚೆ ನಾವು ಅವ್ರ ಮನೆಗೆ ಹೋಗಿ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿ ಕೊನೆಗೆ ಅವ್ರ ಮುಂದೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಅಂದಾಗ ಆಕ್ಷನ್ ಅಂತ ಹೇಳಿದ ತಕ್ಷಣ ನಮ್ಮ ಡೈರೆಕ್ಟರ್ ಒಂದ್ಸತಿ ಬುಡದಿಂದ ಒಂದ್ಸತಿ ನಡ್ಕ ಶುರು ಆಗತ್ತೆ. ಬಟ್ ಅವರು ಧೈರ್ಯ ಕೊಟ್ಟು ಅವರ ಒಂದು ಸಪೋರ್ಟ್ ಇಂದ ತೆರೆ ಮೇಲೆ ಬರೋಕ್ಕೆ ಎಲ್ಲ ರೀತಿಯಾದ ನನಗೂ ಅಲ್ಲಿ ಏನು ಸ್ವಲ್ಪ ಹೆಲ್ಪ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಎಲ್ಲದನ್ನು ಇಲ್ಲಿವರೆಗೂ ಸಿನಿಮಾ. ಇನ್ನು ಪ್ರಾಬ್ಲಿ ಇನ್ನೊಂದು 4 to 5 months ಅಲ್ಲಿ ವಿಲ್ ಕಮ್ ಆನ್ ಸ್ಕ್ರೀನ್. ಲವ್ಲಿ. ಆಲ್ ದಿ ವೆರಿ ಬೆಸ್ಟ್ ಸರ್. ಗುಡ್ ಲಕ್ ಫಾರ್ ದಿ ಫಿಲ್ಮ್. ಮಚ್. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಅಷ್ಟು ದೂರದಿಂದ ಬರಬೇಕಾದ್ರೆ ಫಸ್ಟ್ ಕಾಣಿಸಿದ್ದು ಈ ಫ್ಲಡ್ ಲೈಟ್ಸ್, ಹಾಗೆ ನಮ್ಮ ಅಪ್ಪು ಸರ್ ಅವರ ಕಟ್ಔಟ್. ಆ್ಯಂಡ್ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇಷ್ಟು ಜನ ಸೇರಿರ್ತಾರೆ ಅಥವಾ ಕಾರ್ಯಕ್ರಮ ಹೇಗಿರುತ್ತೆ ಅಂತ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ನನ್ನ ಮೂವಿ ಟೀಮ್ ಜೊತೆ ಬಂದಿರೋದು ಅನದರ್ ಲೆವೆಲ್ ಎಕ್ಸೈಟ್ಮೆಂಟ್. ಈಗ ಆಲ್ರೆಡಿ ಪೋಸ್ಟರ್ ನೋಡಿದ್ದೀರಾ ನೀವು. ಆ್ಯಂಡ್ ಹೇಳಬೇಕಂದ್ರೆ ಇದು ನನ್ನ ಮೊದಲ ಸಿನಿಮಾ ಆಗುತ್ತೆ. ಅದಕ್ಕೊಂದ್ಸತಿ ಜೋರಾಗಿ ಚಪ್ಪಾಳೆ ತಟ್ಟಿ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ನನ್ನ ಫಸ್ಟ್ ಸಿನಿಮಾದಲ್ಲಿ ರವಿ ಸರ್ ಇದ್ದಾರೆ. ಆ್ಯಂಡ್ ಸುಧೀಂದ್ರ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾತ್ರನ ನಾನು ಹೇಗೆ ಮಾಡಿದ್ದೀನಿ, ನನಗೆ ಅದು ಎಷ್ಟರ ಮಟ್ಟಿಗೆ ಸೂಟ್ ಆಗಿದೆ, ಅದು ನಿಮಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗುತ್ತೆ ಅನ್ನೋದು ನಿಮಗೆ ಬಿಟ್ಟಿದೆ. ಬಟ್ ಈ ಅವಕಾಶ ಕೊಟ್ಟಿರೋದಕ್ಕೆ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಆ್ಯಂಡಿ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಬೋತ್ ದಿ ಲೀಡ್ ಆ್ಯಕ್ಟರ್ಸ್ ರಘು ಹಾಗೆ ಸೋನಲ್ ಅವರು, ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ದೆಮ್. ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾನು ಅಂದ್ಕೊಂಡು ಇರಲಿಲ್ಲ ಈ ಥರ ಎಲ್ಲ ನಡೆಯುತ್ತೆ ಒಂದು ದಿನ ನನ್ನ ಜೀವನದಲ್ಲಿ ಅಂತ. ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ರಾಜೇಶ್ ಸರ್, ಸುಜಯ್ ಸರ್ ಎಲ್ಲ ಇದ್ದರೆ ಆ ಸೆಟ್ಟಲ್ಲಿರೋವಂಥ ಎನರ್ಜಿನೇ ಬೇರೆ. ಇವಾಗ ಏನಿದ್ರು ತೆರೆ ಮೇಲೆ ಬಂದಮೇಲೆ ನೀವು ನೋಡಿ ಹೇಳಬೇಕು ನಿಮ್ಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ, ಏನಂತೀರಾ? ನಾನು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ, ನಾನೇ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ. ಇಷ್ಟು ಜನ ಇದ್ದೀರಾ, ನನ್ನ ವಾಯ್ಸ್ ಒಂಚೂರು ಮ್ಯಾಚ್ ಮಾಡಿ. ಮೇಡಮ್ ನೀವು ಹಂಗೆಲ್ಲ ಏನಂತೀರಾ ಅಂತ ಕೇಳಿದ್ರೆ ಹುಡುಗರು ಹೇಳ್ತಾರೆ, ಮೇಡಮ್ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಈ ಮರ ಎಲ್ಲ ಯಾಕೆ ಏನಂತೀರಾ ಅಂತ ಹೇಳ್ತಾರೆ. ನೋಡಿ ಏನಂತೀರಾ ಅನ್ನೋಗಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಅನುಶ್ರೀ ಅವರೇ. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ. ಎಲ್ರಿಗೂ ನಮಸ್ಕಾರ. ಗಂಡಸರು ಬಂದ್ರೆ ಸೋಮ್ ಮಾಡ್ರು. ಅವ್ರು ಬಂದು ಹೇಗಿದ್ರೆ ಅಂತ ತಕ್ಷಣ ಕಿಸ್ ಅಂದ್ರಿ. ಅನಾದಿ ಕಾಲದಿಂದ ಗಂಡು ಮಕ್ಳಿಗೆ ಬೇರೆ ಇದ್ರಾಗ ಹೋಗಿದ್ದು ಲೈಫಲ್ಲಿ. ಸೌಂಡ್ ಮಾಡಿ ನಮಸ್ಕಾರ. ಸಾಕು, ಇಷ್ಟೇ ಖುಷಿಯಾಗಿ ನಾವು ಸಿನಿಮಾ ಮುಗಿಸಿದ್ವಿ. ಸೊ ಇನ್ನೂ ಭಾಳ ಕೆಲಸಗಳು ಬಾಕಿ ಇದೆ. ಪರವಶ ನಿಮ್ಮ ಮುಂದೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಬಂದಾಗ ಇಷ್ಟೇ ಜೋರಾಗಿ, ಇಷ್ಟೇ ಬಿಚ್ಚ ಮನಸ್ಸಿಂದ ಪ್ರೀತಿಯಿಂದ ಸ್ವಾಗತಿಸಿ ಈ ಸಿನಿಮಾನ ಗೆಲ್ಲಿಸೋದಕ್ಕೆ ನಿಮ್ಮ ಪೂರ್ಣ ಬೆಂಬಲ ತಂದು ಕೊಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಹೇಗೆ ಕ್ರಿಕೆಟಲ್ಲಿ ಯು ಹ್ಯಾವ್ ಅ ಲಾಟ್ ಆಫ್ ಟೀಮ್ ಸಪೋರ್ಟ್ ಆ್ಯಂಡ್ ಟೀಮ್ ಕೋಆರ್ಡಿನೇಷನ್. ನಮ್ಮ ಫಿಲ್ಮ್ ಇದರಲ್ಲೂ ವಿ ಆ್ಯಕ್ಚುಲಿ ಹ್ಯಾಪನ್ ಟು ಗೋ ಥ್ರೂ ಅ ಲಾಟ್ ಆಫ್ ಸಿಚುವೇಶನ್ಸ್. ನೇಲ್ ಬೈಟಿಂಗ್ ಫಿನಿಶಸ್ಸು ಇತ್ತು. ಸೊ ಆ್ಯಂಡ್ ಐ ಹೋಪ್ ನಾವು ವಿ ಹ್ಯಾವ್ ಗಿವನ್ ಆರ್ ಜಸ್ಟಿಸ್ ಟು ಎವ್ರಿ ವಿಜುವಲ್. ಆ್ಯಂಡ್ ಈ ಕಥೆಗೂ ಕೂಡ ಪ್ಲೀಸ್ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಅಪ್ಪು ಸರ್ಗೆ ಸೂಪರ್ ಒಳ್ಳೆ. ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ ಹರೀಶ್ ಸರ್ಗೆ, ಆಮೇಲೆ ಸರ್ ರವಿಚಂದ್ರನ್ ಸರ್ಗೆ, ಆಮೇಲೆ ನಮ್ಮ ಎಲ್ಲ ತಂಡದ ರಾಜೇಶ್ ಸರ್ ಇರ್ಬೋದು, ಸುಜಯ್ ಅವರು ಇರ್ಬೋದು, ಅನನ್ಯ ಅವರು ಇರ್ಬೋದು, ರಘು ಆ್ಯಂಡ್ ಸೋನಲ್ ಎಲ್ಲರೂ ನನ್ನನ್ನು ಸಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ.
ಹೌದು ಕರೆಕ್ಟ್ ತಾನೆ, ಕರೆಕ್ಟ್. ನನ್ನನ್ನು ಸಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವಾಗ ಏನು ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ, ಇನ್ನು 10-12 ದಿನ ಶೂಟಿಂಗ್ ಇದೆ. ಮುಗಿದ ಮೇಲೆ ಡೆಫಿನೆಟ್ಲಿ ನಿಮ್ಮ ಮುಂದೆ ಬಂದು ನಮಗೆ ಏನು ಮುಂದೆ ಹೇಗೆ ತೊಗೊಂಡೋಗ್ತೀವಿ ಅಂತ ನಿಮಗೆ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಟೈಟಲ್ ಲಾಂಚ್ ಆಗಿದೆ. ಇದೇ ಪ್ರೀತಿ ಇದೇ ಥರ ನಮ್ಮ ಮೇಲೆ ಇರಲಿ, ನಮ್ಮ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಅನುಶ್ರೀ ಅವರೇ, ಯು ಬೀನ್ ಸಚ್ ಅ ಲವ್ಲಿ ಹೋಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಎಲ್ಲ ಕ್ರಿಕೆಟ್ ಟೀಮ್ಗೆ. ಆ್ಯಸ್ ರಾಜೇಶ್ ಸರ್ ಹೇಳ್ದಂಗೆ ಗೆಲುವು ಸೋಲು ಇದ್ದಿದ್ದೆ, ನಡೀತಾ ಇರುತ್ತೆ. ಲವ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಲ್ವಾ ಸರ್? ಈ ಕ್ಷಣ ಎಷ್ಟು ಖುಷಿ ಆಗ್ತಾ ಇದೆ ಸರ್ ನಿಮ್ಗೆ? ಅವ್ನು ಮೈಕೆ ಆನ್ ಮಾಡಲ್ಲ ಸರ್ ಹುಡುಗ, ಸರಿ? ತುಂಬಾ ಖುಷಿ ಆಗ್ತಿದೆ ಅಮ್ಮ. ಇಷ್ಟನಾ ಸರ್? ತುಂಬಾ ಖುಷಿ ಆಗಿದೆ. ನಮ್ಮೂರಲ್ಲಿ ಇದ್ದೀನಿ ನಾನು. ಹಾ, ಇದು ಇದು ಆಯ್ತಾ, ನಾನು ಹುಟ್ಟಿ ಬೆಳೆದಂತ ಊರಲ್ಲಿ ಇದ್ದೀನಿ ನಾನು. ಹಾ, ನಮ್ಮೂರಿಗೆ ಮತ್ತೆ ವಾಪಸ್ ಬಂದು ಈ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅದಕ್ಕೆ ತುಂಬಾ ಖುಷಿ ಇದೆ ನನಗೆ. ಇದು ನಿಮ್ಮ ಮೊದಲ ಚಿತ್ರನ ಸರ್? ಇದು ಹೌದು ಮೇಡಮ್. ಸೊ ಮೊದಲ ಚಿತ್ರನೇ ನೀವು ರವಿ ಸರ್ಗೆ ನಿರ್ಮಾಣ ಮಾಡ್ತಿದ್ದೀರಾ. ಸೊ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಗೆ? ಅಣ್ಣ ನನ್ನ ಜೊತೆ ಬಂದಿದೆ ದೊಡ್ಡ ಹೆಮ್ಮೆ ನನಗೆ. ಅಲ್ವಾ? ಅದು ಬಿಟ್ಟರೆ ನನಗೆ ಅಣ್ಣ ಬಂದಿದೆ ದೊಡ್ಡ ಹೆಮ್ಮೆ ನನಗೆ. ಓಕೆ. ಅಂಡ್ ನಮ್ಮ ನಿರ್ದೇಶಕರ ಬಗ್ಗೆ, ರಘು ಅವ್ರ ಬಗ್ಗೆ, ಸೋನಲ್ ಅವ್ರ ಬಗ್ಗೆ ನೀವು ಮಾತಾಡ್ಬೇಕು. ಏನ್ ನೀವು ಒಂದು ಪ್ರಶ್ನೆಗೆ 1 ಮಾರ್ಕ್ ಉತ್ತರ ತರ ಒಂದೊಂದೇ ಪದ ಮಾತಾಡ್ತಿದ್ದೀರಾ? ಇಲ್ಲ ಸರ್, ಟ್ರೈ ಮಾಡಿ. ಇದನ್ನ ನನ್ನ ಮೈಕಲ್ಲಿ ಹೇಳೋ ತರ ಇಲ್ಲ ಸರ್. ಇಲ್ಲ ಹಂಗಲ್ಲ, ತಪ್ಪು ತಿಳ್ಕೊಬೇಡಿ. ಅವ್ರು ಒಳ್ಳೇದು ಹೇಳಿದ್ರು ಮೇಡಮ್, ನನ್ನ ಮಾತು ಸ್ವಲ್ಪ ಕಮ್ಮಿ ಅಂತ. ಸೊ ಕಲಾವಿದ್ರ ಬಗ್ಗೆ, ನಿರ್ದೇಶಕರು ಅವರೇ ಸರ್ ನಿಮ್ಮ ಸಿನಿಮಾ ಮಾಡ್ತಿರೋದು, ಡೈರೆಕ್ಟ್ರು, ಮಾತಾಡಿ. ಒಳ್ಳೆ ನಿರ್ದೇಶಕರು, ಒಳ್ಳೆ ನಾಯಕರು, ಒಳ್ಳೆ ನಾಯಕಿ, ಒಳ್ಳೆ ನಾಯಕಿ, ಒಳ್ಳೆ ಪಿಕ್ಚರ್, ಒಳ್ಳೆ ಪಿಕ್ಚರ್, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಒಳ್ಳೆ ಜನ, ನಮ್ಮ ಜನ, ನಮ್ ಜನ, ಹಾ ಮೇಡಮ್, ನಮ್ ಜನ, ಒಳ್ಳೆ ಜನ. ಒಳ್ಳೆ ಜನ, ನಮ್ಮ ಜನ ಮೇಡಮ್. ಸರ್ ನೀವು ಮಾತಲ್ಲೂ ಒಳ್ಳೇದು ಒಳ್ಳೇದು ಅಂತ ಹೇಳಿದ್ರಲ್ಲ, ನಿಮ್ ಸಿನಿಮಾಗ್ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಮೇಡಮ್. ಪರವಶಕ್ಕೆ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಮೇಡಮ್. ಈ ಎಲ್ಲ ಒಳ್ಳೆತನ ಸೇರಿ ಪರವಶಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೀವಿ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಪ್ಲೀಸ್ ಹರೀಶ್ ಅವರು. ಥ್ಯಾಂಕ್ ಯು ಮೇಡಮ್.